ಚಿನ್ನದ ಬಣ್ಣದ ಹೊಂಗಿರಣ ಆಕೆ ಹೇಮಾ. ಶುಭ್ರ, ಅಷ್ಟೇ ಶುದ್ಧ, ಮಲೆನಾಡ ಗಂಗೆ ಅಂತಾನೆ ಈ ಹೇಮಾವತಿ ಖ್ಯಾತೆ. ಈಗ ಅದೇ ಹೇಮೆಗಾಗಿ ಕಿಚ್ಚು ಹೊತ್ಕೊಂಡ್ಬಿಟ್ಟಿದೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧ ಮಾಡಿ ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಸಂಕಾಪುರದ ಕಾಮಗಾರಿ ಸ್ಥಳಕ್ಕೆ ನುಗ್ಗಿ ಕಾಮಗಾರಿ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ಪ್ರತಿಭಟನಾಕಾರರು ನಿರ್ಮಿಸಿದ್ರು. ಕಾಮಗಾರಿ ಪ್ರದೇಶಗಳನ್ನ ಧ್ವಂಸ ಮಾಡಿದ್ರು. ಈ ಬಗೆಗಿನ ರಿಪೋರ್ಟ್ ಇಲ್ಲಿದೆ ನೋಡಿ. ಹತ್ತಿಕ್ಕೆ ಇವತ್ತು ನಮ್ಮನ್ನ ಬಂಧಿಸುವಂತ ಕೆಲಸ ಮಾಡ್ತಿರಲ್ಲ, ನಾವು ಜೈಲಲ್ಲಿರಕ್ಕೂ ಸಿದ್ಧ, ಪ್ರಾಣ ಕೊಡಕ್ಕೂ ಸಿದ್ಧ. ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನ ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ತಗೊಂಡು ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅಷ್ಟಾದ್ರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ತೀವಿ. ಮಲೆನಾಡ ಗಂಗೆ ಹೇಮಾವತಿ ಕರುನಾಡಿನ ಹೆಮ್ಮೆಯ ಬೆರಗು, ಪಶ್ಚಿಮ ಘಟ್ಟಗಳ ಸೌಂದರ್ಯದ ಗಣಿ, ಜೀವ ಸಂಕುಲದ ಚೇತನ ಸಾನ್ನಿಧ್ಯ. ಜವಳಿಯಲ್ಲಿ ಹನಿ ರೂಪದಡಿ ದರ್ಶನ ಕೊಡುವ ಹೇಮಾವತಿ ಮಲೆನಾಡಿನ ಮಲ್ಲಿಗೆ. ಶುದ್ಧ ಮತ್ತು ಶುಭ್ರ, ಬೆಟ್ಟದಿಂದ ಇಳಿದು ಚಿಕ್ಕಮಗಳೂರು, ಹಾಸನ, ತುಮಕೂರು ಸೇರಿ 4 ಜಿಲ್ಲೆಗಳ ರೈತರ ಪಾಲಿನ ಜೀವಧಾರೆಯಾಗಿ ಸಲುಹುತ್ತಿರುವ ಪಾವನ ಗಂಗೆಯಾಗಿ ಜಲಜ್ವಾಲೆ ಎದ್ದಿದೆ. ಮಲೆನಾಡ ಗಂಗೆಗಾಗಿ ತುಮಕೂರಲ್ಲಿ ಹೋರಾಟದ ಕಿಚ್ಚು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ಜಲಜ್ವಾಲೆ. ಬಿಜೆಪಿ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಜಿಲ್ಲಾಧ್ಯಕ್ಷ ರವಿಕುಮಾರ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ನೇತೃತ್ವದಲ್ಲಿ ನಿಟ್ಟೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನೂರಾರು ರೈತರು ಜಮಾಯಿಸಿದ್ರು. 7 ಕಿಲೋಮೀಟರ್ಗೂ ಹೆಚ್ಚು ಕಾಲ್ನಡಿಗೆ ಮುಖಾಂತರ ಹೋರಾಟಗಾರರು ತೆರಳುತ್ತಾ ಇದ್ದಂತೆ ಕಿಚ್ಚು ಜೋರಾಯಿತು. ಹೆದ್ದಾರಿ ಸಂಚಾರಕ್ಕೆ ಅಡ್ಡಿಪಡಿಸಿ ರಸ್ತೆಗಳಲ್ಲಿ ಟೈರ್ ಹಾಕಿ ಬೆಂಕಿ ಹಚ್ಚಿದ್ರು. ತುಮಕೂರು ರಸ್ತೆಯ ಮಧ್ಯೆ ಟ್ರ್ಯಾಕ್ಟರ್ನಲ್ಲಿ ಮಣ್ಣು ತಂದು ಹಾಕಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ಸರ್ಕಾರ ಸತ್ತಿ ಮಲಗಿದೆ. ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನ ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತಗೊಂಡು ಹೋಗುವಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಸವಾಲು ಸ್ವೀಕಾರ ಮಾಡ್ತೀವಿ. ನಿಮ್ಮ ಪೊಲೀಸ್ನ ಹತ್ತಿಕ್ಕೆ ಇವತ್ತು ನಮ್ಮನ್ನ ಬಂಧಿಸುವಂಥ ಕೆಲಸ ಮಾಡ್ತಿರಲ್ಲ, ನಾವು ಜೈಲಲ್ಲಿರೋಕ್ಕೂ ಸಿದ್ಧ, ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಈ ಕೂಡಲೇ ಈ ಯೋಜನೆ ನಿಲ್ಲಿಸಬೇಕು. ಸಚಿವ DK ಶಿವಕುಮಾರ್ ಅವರು ಅಕ್ರಮವಾಗಿ ನಮ್ಮ ಜಿಲ್ಲೆಯ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇದು ಏನಾದರೂ ರಾಮನಗರ ಕರೆದ್ರೆ ಬಹಳ ತೊಂದರೆ ಆಗುತ್ತೆ. ನಮ್ಮ ಅಡಿಕೆ, ತೆಂಗು ಸಂಪೂರ್ಣವಾಗಿ ಒಣಗಿ ಹೋಗ್ತವೆ. ಇನ್ನು ಅಪಾರ ಸಂಖ್ಯೆಯಲ್ಲಿ ಸೇರಿದ ರೈತರನ್ನ ಬಂಧಿಸಲು ಪೊಲೀಸರ ಪ್ರಯತ್ನಕ್ಕೆ ತಡೆಯೊಡ್ಡಿ ಬಂಧನಕ್ಕೆ ತಂದಿದ್ದ ಕೆಎಸ್ಆರ್ಟಿಸಿ ಬಸ್ಗಳ ಚಕ್ರದ ಗಾಳಿ ತೆಗೆದು ಸವಾಲು ಹಾಕಿದ್ರು. ಬಸ್ ಅಲುಗಾಡಿಸಿದ ನೂರಾರು ಜನ ಪೊಲೀಸರ ಜೊತೆ ನೂಕಾಟ, ತಳ್ಳಾಟ ನಡೆಸಿದ್ರು. ಪ್ರತಿಭಟನೆ ಕಂಟ್ರೋಲ್ ತಪ್ಪುತ್ತಾ ಇದ್ದಂತೆ ಸುಂಕಾಪುರ ನಾಲೆ ಸುತ್ತ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟಕ್ಕೆ ಬೆಳ್ಳಾವಿ ಕಾರದೇಶ್ವರ ಸ್ವಾಮೀಜಿ ಸೇರಿ ವಿವಿಧ ಮಠದ ಸ್ವಾಮೀಜಿಗಳು ಸಾಥ್ ಕೊಟ್ರು. ರಸ್ತೆಯಲ್ಲಿ ಕುಳಿತು ಧರಣಿ ನಡೆಸಿದ್ರು. ಬಂಧಿಸಿದ್ದ ಪ್ರತಿಭಟನಾಕಾರರನ್ನ ರಿಲೀಸ್ ಮಾಡಿ ಅಂತ ಘೋಷಣೆ ಮೊಳಗಿಸಿದ್ರು. ಅವರು ನಮ್ಮವರೇ, ಎಲ್ಲ ರೈತರ ಹಿತ ಕಾಪಾಡೋದು ಜವಾಬ್ದಾರಿ.
ವಿಧಾನಸೌಧದಲ್ಲಿ ಪರಂ ಜೊತೆ ಸಭೆ ಬಳಿಕ ಡಿಕೆಶಿ ಹೇಳಿಕೆ. ಅಲ್ಲಿ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ವಿಧಾನಸೌಧದಲ್ಲಿ ಡಿಸಿಎಂ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಜೊತೆ ಡಿಕೆಶಿ ಚರ್ಚೆ ನಡೆಸಿದ್ರು. ಇನ್ನೊಂದ್ ಕಡೆ ಯೋಜನೆಗೆ ಅಡ್ಡಿಪಡಿಸುವ ಕೆಲಸ ಬೇಡ ಅಂತ ಸಿಎಂ ಸಲಹೆ ಕೊಟ್ರು. ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್. ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ, ಅದನ್ನ ಬಗೆಹರಿಸಿ ಅಂತ ಹೇಳಿದ್ದೀನಿ. ಏನೋ ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ. ಆಯ್ತು, ಏನ್ ಮಾಡ್ತೀರಿ, ದೊಡ್ಡವರು ಸೆಂಟ್ರಲ್ ಮಿನಿಸ್ಟರ್ ಅವರ ಮಾರ್ಗದರ್ಶನ ಕೇಳೋಣ. ಮಾನ್ಯ ಡಿಸಿಎಂ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಪ್ಪ ನಿಮ್ಗೆ ಯಾವ್ದು ತೊಂದರೆ ಆಗದಂಗೆ ಸ್ಕಾಡಾ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಅಷ್ಟಾದ್ರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡಿ. ಒಟ್ಟಾರೆ ತುಮಕೂರಿಗೆ ಹೇಮಾವತಿ ಜೀವನದಿ. ಜಿಲ್ಲೆಯ ಜನ ಪ್ರಾಣ ಬಿಟ್ಟೇವು, ಹೇಮಾವತಿ ನೀರು ಕೊಡಲ್ಲ ಅಂತ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಸದ್ಯ ಬಿಗುವಿನ ವಾತಾವರಣ ಕಾರಣಕ್ಕೆ ಕಾಮಗಾರಿ ಸ್ಥಗಿತ ಆಗಿದೆ. ಆದರೆ ಸರ್ಕಾರದ ಮುಂದಿನ ನಿರ್ಧಾರ ಏನು ಅನ್ನೋ ಕುತೂಹಲ ಮೂಡಿಸಿದೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.